ಎಲ್ಲರಿಗೂ ನಮಸ್ಕಾರ. ಎಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಸ್ಯಾಟರ್ಡೆಯ ವ್ಲಾಗ್ ಆಗಿರುತ್ತೆ. ನಾನು ಕೆಲಸಕ್ಕೆ ಹೋಗ್ದಿರೋ ಕಾರಣದಿಂದ ನನ್ನ ದೊಡ್ಡಮ್ಮನ ಮನೇಲೇ ಇದ್ದೆ. ಹಾಗಾಗಿ ಸ್ವಲ್ಪ ಲೇಟಾಗಿದ್ದು 7:30 ಆಗೋಗ್ಬಿಟ್ಟಿತ್ತು. ಯಾವಾಗಲೂ 6:30ಗೆ ಎದ್ದೇಳ್ತಿದ್ದು. ಇವಾಗ 7:30 ಕೆಲಸ ಇಲ್ವಲ್ಲ, ಹಾಗಾಗಿ ಎದ್ಬಿಟ್ಟು ಹೊರಗಡೆದು ವಾತಾವರಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಅತ್ತೆಯವ್ರ ಬರ್ಡೇ ಕೂಡ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕೇಕ್ ತಿಂದಿದ್ದರಿಂದ ತುಂಬ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಧ್ವನಿ ಸರಿಯಾಗಿ ಬರ್ತಾಯಿಲ್ಲ ವಾಯ್ಸ್ ಓವರ್ ಕೊಡಲಿಕ್ಕೆ. ಬಟ್ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಲ್ವಾ ಅಂದ್ಕೊಂಡು ನಾನು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ಎಲ್ಲರೂ ನಾರ್ಮಲಿ ರುಟೀನ್ ಏನೇನು ಮಾಡ್ತಾರೋ ಅದು ಕೂಡ ನಾನು ಸಹ ಅದೇ ರೀತಿಯಾಗಿ ಮಾಡ್ತೀನಿ. ಅದಕ್ಕೆ ಕೆಲವೊಂದಿಷ್ಟು ಚೇಂಜಸ್ ಇರ್ಬೋದು, ನಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಬಿಟ್ಟರೆ ನೀನೇನು ಎಲ್ಲ ಕಡೆ ಎದ್ದ ತಕ್ಷಣ ಮನೆ ಹೆಣ್ಮಕ್ಳು ಫಸ್ಟ್ ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ರಂಗೋಲಿ ಇಟ್ಬಿಟ್ಟು ಅದೆಲ್ಲ ಪ್ರತಿನಿತ್ಯ ಮಾಡುವಂಥ ಕೆಲಸ ಕೂಡ ನಾನು ಮಾಡಿರುವಂಥದ್ದು. ಆದರೆ ಕೆಲವೊಂದಿಷ್ಟು ಯಾವಾಗಲೂ ಈ ಥರ ಮಾಡಾಕಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾರ್ಮಲಿಯಾಗಿ ಇದೇ ಥರ ವೀಡಿಯೋಸ್ ಹಾಕ್ತೇವೆ, ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟ್ರೈ ಪ್ಯಾಡ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನನಗೆ ಕಿಚನ್ನಲ್ಲಿ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಟ್ರೈ ಪ್ಯಾಡ್ ಇಲ್ದಂಗೆ ಮಾಡುವಂಥದ್ದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಟ್ರೈ ಪ್ಯಾಡ್ ಇಟ್ಕೊಂಡು ನಮ್ದು ಏನೇ ಕೆಲಸ ಇದ್ರೂ ನಾವು ಟ್ರೈ ಪ್ಯಾಡ್ ಮೂಲಕನೇ ಮಾಡ್ಕೊತ ಹೋಗ್ಬೋದು. ಮೊಬೈಲ್ ಇಟ್ಕೊಂಡು ನಾನಿಲ್ಲಿ ನನ್ನ ದೊಡ್ಡಮ್ಮನ ಮನೇಲಿ ಎಷ್ಟು ಸಾಹಸ ಪಡ್ತಾಯಿದ್ದೆ ಅಂದರೆ, ಯಪ್ಪ, ಬಾಕ್ಸ್ಗಳು ಮತ್ತು ಬುಕ್ಸು ಅಂತೆ ಅದು ಇದು ಅಂತ ಏನೇನೋ ಇಟ್ಕೊಂಡು ಏನೇನೋ ಸರ್ಕಸ್ ಮಾಡ್ತಿದ್ದೆ. ಬಟ್ ಒಂದು 3-4 ಸಲ ನನ್ನ ಫೋನ್ ಬಿದ್ದೋಗ್ಬಿಟ್ಟಿದೆ ಮತ್ತು ಡಿಸ್ಪ್ಲೇ ಅದು ಹೋಗ್ತಾನೇ ಇದೆ. ಈ ಮೊಬೈಲ್ ಹಾಳಾಗಿದೆ ಅಂತ ಕಾರಣ ಮೇನ್ ರೀಸನ್ ಅಂದರೆ ನಾನು ಶೂಟ್ ಮಾಡುವಾಗ ಸರಿಯಾಗಿ ಫೋನು ಯೂಸ್ ಆಗ್ತಾ ಇರಲಿಲ್ಲ, ಮೇನ್ ರೀಸನ್ನು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಟ್ರೈ ಪ್ಯಾಡ್ ಬಂದಮೇಲೆ ತೊಗೊಂಡಾದ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಊರಲ್ಲೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಜೊತೆಗೆ ಯಾರು ಇದ್ದಾಗ ನಮ್ಮ ಹಸ್ಬೆಂಡ್ ಅವ್ರು ಇದ್ದಾಗ ತೊಗೊಂಡು ಹೋಗ್ಬೋದು. ಈಗ ನಾನು ನಮ್ಮ ಬೆಂಗಳೂರಲ್ಲಿದ್ದಾಗ ಯಾವ ಥರ ರುಟೀನ್ನ ಸ್ಟಾರ್ಟ್ ಮಾಡ್ತೀನೋ ಇಲ್ಲೂ ಸಹ ಅದೇ ರೀತಿಯಾಗಿ ನನಗೇನೇನು ಬೇಕೋ ಎಲ್ಲ ನಾನು ಬಾಕ್ಸಲ್ಲಿ ಇಟ್ಕೊಂಡು ಬಂದಿದ್ದೆ. ಚಿಯಾ ಸೀಡ್ಸ್ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮತ್ತು ನಾರ್ಮಲಿಯಾಗಿ ವರ್ಕೌಟ್ಸು. ಇನ್ನು ಏನು ಬಿಟ್ಟರು ವರ್ಕೌಟ್ಸ್ ಅಂತೂ ಬಿಡಲಿಕ್ಕಾಗಲ್ಲ. ನನ್ನ ಅಮ್ಮನಿಗೆ ಕೇಳಿದೆ ಏನು ಟಿಫನ್ ಮಾಡಬೇಕು ಅಂತ. ದೊಡ್ಡಮ್ಮ ನಿನಗೆ ಏನು ಇಷ್ಟನೋ ಅದನ್ನು ಮಾಡು ಅಂತ ಹೇಳಿದ್ರು. ಹಾಗಾಗಿ ಮನೆಯಲ್ಲಿ ಮೊಸರಿತ್ತು, ಅವಲಕ್ಕಿ ಇತ್ತು, ಅದು ಬಿಟ್ಟು ಬೇರೆ ಏನೂ ಐಟಮ್ಸ್ ಇರಲಿಲ್ಲ. ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತಂದು ಹಾಗಾಗಿ ಮೊಸರು ಅವಲಕ್ಕಿನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾರ್ಮಲಿಯಾಗಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಕೊತ್ತಂಬರಿ ಇರಲಿಲ್ಲ, ಹಾಗಾಗಿ ಅದು ಆಪ್ಷನಲ್ಲು. ತುಂಬ ಟೇಸ್ಟಿಯಾಗಿರಬೇಕಂದ್ರೆ ಕೊತ್ತಂಬರಿ ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಾಗ ಎಲ್ಲ ಐಟಮ್ಸ್ ಇರಲ್ವಲ್ಲ, ಹಾಗಾಗಿ ಏನಿರುತ್ತೋ ಅದನ್ನು ಉಪಯೋಗಿಸಿ ಮಾಡುವಂಥದ್ದು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದಾದ ನಂತರದಲ್ಲಿ ಶೇಂಗಾ ಎಲ್ಲ ಹುರ್ಕೊಂಡು ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು, ಒಣ ಮೆಣಸಿನ್ಕಾಯಿ ಹಾಕೋದು ಇಲ್ಲಾಂದರೆ ಹಾಕ್ಬೋದು, ಇಲ್ಲಾಂದರೆ ಬಿಟ್ಟು ಬಿಡ್ಬೋದು. ಬಟ್ ಸ್ವಲ್ಪ ಟೇಸ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮಾಡ್ಕೊಂಡಿದ್ದು ಎಲ್ಲ ಒಗ್ಗರಣೆಗೆಲ್ಲ ಮಾಡ್ಕೊಂಡು, ಅದಾದ ನಂತರದಲ್ಲಿ ಅವಲಕ್ಕಿನ ಸರಿಯಾಗಿ ಎಲ್ಲ ವಾಶ್ ಮಾಡಿಕೊಂಡು ಒಂದು 5 ನಿಮಿಷ ನೆನೆಯಿಟ್ಬಿಟ್ಟು, ಈ ದಾವಣಗೆರೆಯಲ್ಲಿ ಅವಲಕ್ಕಿ ದಪ್ಪ ಅವಲಕ್ಕಿ ಬರುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ನೆನೆಯಿಕ್ಬೇಕಾಗುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಅವಲಕ್ಕಿ ಇರುತ್ತೆ. ಅಲ್ಲಿ ಒಬ್ಬರು ನೆನೆಯಿಕ್ತಾರೆ, ಒಬ್ಬರು ಬೇಗ ತೆಗೆದುಬಿಡ್ತಾರೆ. ಒಂದು 5 ನಿಮಿಷ ನೆನೆಯಿಕ್ಬಿಟ್ಟು ಅದಾದಮೇಲೆ ವಾಶ್ ಮಾಡಿಟ್ಟು ಮೊಸರು ಹಾಕಿಬಿಟ್ಟು ಸರಿಯಾಗಿ ಕಲಿಸ್ಬಿಟ್ಟು ಅದಾದಮೇಲೆ ಅದನ್ನು ಹಾಕಿ ಒಗ್ಗರಣೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿದ್ರೆ ಬಿಸಿ ಬಿಸಿಯಾದಂಥ ಮೊಸರು ಅವಲಕ್ಕಿ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು ನಮ್ಮ ಅಣ್ಣ ಕೂಡ. ಅವರೆಲ್ಲ ಫಸ್ಟ್ ಟೈಮ್ ತಿಂದಿದ್ದು. ನಾರ್ಮಲಾಗಿ ಓಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಷ್ಟೇ. ಬಟ್ ನಮ್ಮ ಅಮ್ಮ, ನನ್ನ ದೊಡ್ಡಮ್ಮವರೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅದೊಂದು ಸ್ವಲ್ಪ ಖುಷಿ. ಅದಾದ ನಂತರದಲ್ಲಿ ನನ್ನ ತಂಗಿ ಕೂಡ ಮನೆಗೆ ಬಂದಳು. ಸ್ವಲ್ಪ ನಂಗೆ ಹುಷಾರಿರಲಿಲ್ಲ ಅಂತ ಹೇಳ್ತಾ ಇದ್ನಲ್ವ, ಸೊ ಹಾಸ್ಪಿಟಲ್ಗೆ ಹೋಗಿದ್ದು. ಸ್ವಲ್ಪ ಕೇರ್ಲೆಸ್ ಮಾಡಿದರೆ ಅದು ಏನೂ ಆಗುತ್ತೆ ಅಂತ ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ನಾನೇ ಆಗಿಬಿಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಮಾಡದೇ ಇರೋದ್ರಿಂದ ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲೇ ಟೈಮೆಲ್ಲ ವೇಸ್ಟ್ ಆಗೋಗ್ಬಿಡ್ತು. ಬಟ್ ಟೈಮ್ ವೇಸ್ಟ್ ಆಗೋದನ್ನೋದಕ್ಕಿಂತ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಅದಾದ ನಂತರದಲ್ಲಿ ಮತ್ತು ನಾವು ಹೋಟೆಲ್ಗೆ ಹೊಟ್ಟೆ ಹಸಿತು ಅಂತಂದು ಅಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು ಹಾಗೆ ಅತ್ತೆ ಮನೆಗೆ ಕೂಡ ಹೋಗಿದ್ವಿ. ಅಲ್ಲಿ ಅತ್ತೆ ಮನೆಗೆ ಹೋದಾದ ನಂತರ ಅಲ್ಲೇನು ಶೂಟ್ ಮಾಡಿಲ್ಲ. ಆಮೇಲೆ ಅತ್ತಿಗೆ ಮರ ಮನೆಗೆ ಕೂಡ ಹೋಗ್ಬಿಟ್ಟು ಅಲ್ಲಿಯ ಮಕ್ಕಳು ನನ್ನ ಮಗಳ ಜೊತೆಗೆ ಆಟ ಆಡ್ತಾಯಿದ್ರು, ನೋಡ್ತಾ ಇರ್ಬೋದು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ನನ್ನ ತಂಗಿ ಮಗಳ ಜೊತೆಗೆ ಟೈಮ್ ಕಳೆದಿದ್ದೆ ಗೊತ್ತಾಗಲಿಲ್ಲ. ಅಷ್ಟು ಖುಷಿಯಾಗಿ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇನ್ನೂ ಟೈಮ್ ಇತ್ತಲ್ವ ಅಂದ್ಕೊಂಡು ಒಂದು 3:30-4 ಗಂಟೆ ಆಗಿತ್ತು. ಹಾಗಾಗಿ ನಾವು ಮತ್ತೆ ನಮ್ಮ ಅಣ್ಣಂದರು ಮನೆ ಕಟ್ಟಲಿಕ್ಕೆ
ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಹಳೆ ಮನೆಯಲ್ಲಿ ನಾನಿದ್ದಂಥ ಮನೆ, ನಾನು ಓದಿದಂಥ ಮನೆ, ನನ್ನ PUC ತನಕ ನನ್ನ ಎಜುಕೇಷನ್ ಆದಂತಹ ಮನೆಯಲ್ಲಿ ನಾನು ಮನೆ ಬೀಳ್ಸಿದ್ರು. ಆ ಮನೇನ ನೋಡೋಣ ಅಂತಂದು ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅತ್ತಿಗೆಯವ್ರು ಕೂಡ ಬಂದಿದ್ದರು. ಟೀ ತೊಗೊಂಡು ನಮ್ಮ ಅಣ್ಣಂದ್ರಿಗೆ. ಅವರು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಅವರೇ ಸಹ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಅಣ್ಣನ ಮಕ್ಕಳು ಅಷ್ಟು ಸೇರಿಕೊಂಡು ಸಹ ಏನೇನೋ ಪ್ರಯತ್ನ ಪಡ್ತಾಯಿದ್ರು. ನಾನು ಸುಮ್ಮನೆ ಇರಲಾರ್ದು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾಯಿದ್ರೆ ಎಲ್ಲರೂ ಸಹ ಕೆಲಸ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿತ್ತು. ತುಂಬ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಮೊನ್ನೆ ಬರ್ಡೇ ಕೂಡ ಸೇರಿದ್ವಿ. ಅದೇ ರೀತಿಯಾಗಿ ಇವತ್ತು ಸೇರಿದ್ವಿ. ಎಲ್ಲರೂ ಒಟ್ಟಿಗೆ ಇರ್ತೀವಿ. ಆಮೇಲೆ ಮತ್ತೆ ಅವರ ಕೆಲಸ ಅಂತಂದು ಎಲ್ಲರೂ ಮತ್ತೆ ಅವರ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಮತ್ತು ತುಂಬ ದಿನಗಳ ನಂತರ ನಾನಿದ್ದಂತಹ ಮನೆ, ಬೆಳೆದಂತಹ ಜಾಗ ನೋಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಅದೇ ರೀತಿಯಾಗಿ ಅಕ್ಕಪಕ್ಕದ ಜನ ಕೂಡ ನಾನು ತುಂಬ ಚೆನ್ನಾಗಿ ಮಾತಾಡಿಸಿದ್ದೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಇದೇ ಒಂದು ಮನೆಯಲ್ಲಿದ್ದದ್ದು, ಇದೇ ಒಂದು ಓಣಿ ಅಂತಾರಲ್ಲ, ಈ ಓಣಿಲೇ ಇದ್ದಿದ್ದು. ಅಕ್ಕಪಕ್ಕದವರು ತುಂಬ ಕ್ಲೋಸ್ ಆಗಿದ್ವಿ ನಾವು. ಎಲ್ಲ ಹಳೆ ಮನೆ ಹತ್ರ ನೋಡಿಬಿಟ್ಟು ಮಾತಾಡಿಸಿ ಚೆನ್ನಾಗಿ ಕಟ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ನಾವು ಕೂಡ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಮತ್ತೆ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ. ಟೈಮ್ ಇತ್ತಲ್ಲ ಅಂತೇಳಿ ನಮ್ಮಮ್ಮ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹೇಳ್ಕೊಡ್ತಾಯಿದ್ರು. ನಾನು ಕೂಡ ಟ್ರೈ ಮಾಡ್ತಾಯಿದ್ದೆ. ಒಂದು ಸಲ ಬರ್ತಾಯಿರಲಿಲ್ಲ, 2 ಸಲ ಬರ್ತಾಯಿರಲಿಲ್ಲ. ಬಟ್ 3ನೇ ಸಲ ಫೈನಲ್ ಆಗಿ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಂತು. ತುಂಬಾ ಖುಷಿ ಆಯಿತು. ನಮ್ಮಮ್ಮ ಡೈಲಿ ಹಾಕು ಅಂತ, ಮನೆ ಹತ್ರ ಎಲ್ಲ ಹಾಕು ಅಂದರು. ಸರಿ ಅಂತ ಹೇಳಿದೆ. ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೆಯ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಮತ್ತೆ ಸಿಗ್ತೇನೆ.